ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮೂಲವ್ಯಾಧಿ ಬರಲು ಕಾರಣವೇನು ಹಾಗೂ ಇದಕ್ಕೆ ಶಾಶ್ವತ ಪರಿಹಾರ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮಲವನ್ನು ಕಡೆಗಣಿಸುವುದು ಇದು ಮುಖ್ಯ ಕಾರಣ. ಸರಿಯಾಗಿ ಮಲವಿಸರ್ಜನೆ ಮಾಡದಿದ್ದರೆ ಮೂಲವ್ಯಾಧಿ ಬರುತ್ತದೆ. ತುಂಬ ಸಮಯ ಕೂತಿರುವುದು, ರಕ್ತನಾಳಗಳ ಮೇಲೆ ಹೆಚ್ಚು ಒತ್ತಡ ಹಾಕುವುದರಿಂದ ಕೂಡ ಮೂಲವ್ಯಾಧಿ ಬರುತ್ತದೆ. ನೀರಿನ ಕೊರತೆ, ಶರೀರದಲ್ಲಿನ ತೇವಾಂಶ ಕಡಿಮೆಯಾಗಿ ಮಲ ಕಠಿಣವಾಗುತ್ತದೆ. ಇದರಿಂದಾಗಿ ಮಲವಿಸರ್ಜನೆ ಮಾಡಲು ಕಷ್ಟವಾಗುತ್ತದೆ. ಇದರಿಂದ ಕೂಡ ಮೂಲವ್ಯಾಧಿ ಬರಲು ಕಾರಣವಾಗುತ್ತದೆ. ಧೂಮಪಾನ, ಮದ್ಯಪಾನ ದೇಹದ ಶುದ್ಧೀಕರಣ ಪ್ರಕ್ರಿಯೆ ಹಾಳು ಮಾಡುತ್ತದೆ. ಇದರಿಂದ ಕೂಡ ಮೂಲವ್ಯಾಧಿ ಬರಲು ಕಾರಣವಾಗುತ್ತದೆ. ರೋಗವನ್ನು ಲಜ್ಜೆಯಿಂದ ಮರೆಮಾಡುವುದು, ತಕ್ಷಣ ವೈದ್ಯರನ್ನು ಸಂಪರ್ಕಿಸದಿದ್ದರೆ ಸ್ಥಿತಿ ಹದಗೆಡುತ್ತದೆ. ಇದರಿಂದಾಗಿ ಕೂಡ ಮೂಲವ್ಯಾಧಿ ಬರಲು ಕಾರಣವಾಗುತ್ತದೆ. ಇನ್ನು ಮುಂದಿನ ವಿಷಯ, ಮೂಲವ್ಯಾಧಿಯನ್ನು ಮನೆಯಲ್ಲೇ ಕಡಿಮೆ ಮಾಡುವ ನೈಸರ್ಗಿಕ ಮನೆಮದ್ದುಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಇದರಿಂದಾಗಿ ಮೂಲವ್ಯಾಧಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮೂಲವ್ಯಾಧಿಗೆ ಮೂಲಂಗಿಯೇ ಉತ್ತಮ ಮದ್ದು. ಪ್ರತಿದಿನವೂ ಮೂಲಂಗಿ ಗಡ್ಡೆ ಸೊಪ್ಪುಗಳನ್ನು ಹಾಕಿ ಹುಳಿ ಮಾಡಿ ಸೇವಿಸಿ. ಇದರಿಂದ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಕಾಫಿ ಕುಡಿಯುವ ಮೊದಲು 1 ಚಮಚ ಅವಳೆಕಾಯಿ ಪುಡಿಗೆ ಜೇನು ಸೇರಿಸಿ ಸೇವಿಸಿದ ಮೇಲೆ ಕಾಫಿ ಟೀ ಸೇವಿಸುವುದರಿಂದ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ಬೇವಿನ ಹೂವನ್ನು ಸೇಕರಿಸಿ ಒಂದು ಜಾಡಿಯಲ್ಲಿ ಹಾಕಿ ಅದರ ಮೇಲೆ ಒಂದು ಪದರ ಸಕ್ಕರೆಯನ್ನು ತೆಳುವಾಗಿ ಹರಡಿ ಹೀಗೆ ಜಾಡಿ ತುಂಬುವವರೆಗೂ ಮಾಡಿ ಬಿಸಿಲಿನಲ್ಲಿ ಅಥವಾ ನೀರು ಸೊಕ್ಕದ ಕಡೆ ಭದ್ರವಾಗಿ ಬಚ್ಚಿಟ್ಟು ಪ್ರತಿದಿನ ಬೆಳಿಗ್ಗೆ 1 ಚಮಚ ಹೂವಿನ ಮೊರಬ್ಬ ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಬರುವುದೇ ಇಲ್ಲ. ಬಂದರೂ ಕೂಡ ಕಡಿಮೆಯಾಗುತ್ತದೆ. ಬೇವಿನ ಬೀಜವನ್ನು ಸ್ವೀಕರಿಸಿ ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡು ಒಂದು ಶೀಶೆಯಲ್ಲಿ ಭದ್ರಪಡಿಸಿ ಪ್ರತಿದಿನವೂ ಬೆಳಿಗ್ಗೆ 1 ಚಮಚ ಪುಡಿ ಜೊತೆ ಜೇನಿನಲ್ಲಿ ಮಿಶ್ರಣ ಮಾಡಿ ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ಮೂಲವ್ಯಾಧಿ ಇರುವವರು ಪ್ರತಿದಿನ 1 ಲೋಟ ಮಜ್ಜಿಗೆಗೆ 2 ಚಮಚ ಅರಿಶಿನ ಪುಡಿ ಹಾಕಿ ಕುಡಿಯುವುದರಿಂದ ಮೂಲವ್ಯಾಧಿಯಿಂದ ಮುಕ್ತರಾಗಬಹುದು. ಸುವರ್ಣಗಡ್ಡೆಯನ್ನು ತಂದು ಚೆನ್ನಾಗಿ ತೊಳೆದು ಮೇಲಿನ ಸಿಪ್ಪೆ ತೆಗೆದು ಸಣ್ಣ ತುಂಡುಗಳನ್ನಾಗಿ ಹೆಚ್ಚಿಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಮಜ್ಜಿಗೆಯಲ್ಲಿ ಪ್ರತಿನಿತ್ಯ 2 ಚಮಚ ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಬರದಂತೆ ತಡೆಹಿಡಿಯುತ್ತದೆ. ಕರಿ ಎಳ್ಳನ್ನು 1 ಹಿಡಿಯಷ್ಟು ಹುರಿದು ಅದಕ್ಕೆ ಬೆಲ್ಲ ಸೇರಿಸಿ ಸೇವಿಸುತ್ತಾ ಬಂದರೆ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ಪ್ರತಿದಿನ ಪರಂಗಿ ಹಣ್ಣು ತಿನ್ನುತ್ತಾ ಬಂದರೆ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ಬಾಳೆಕಾಯಿ, ಬಾಳೆದಿಂಡು ಸೇವಿಸುತ್ತಾ ಬಂದರೂ ಕೂಡ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ವೀಕ್ಷಕರೇ, ಈ ಸರಳ ವಿಷಯಗಳನ್ನು ಪಾಲಿಸಿದರೆ ಮೂಲವ್ಯಾಧಿ ತೊರೆದು ಆರೋಗ್ಯಕರ ಜೀವನ ನಡೆಸಬಹುದು. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.